ಕರ್ಸರಿಟಿಂಗ್ ಎಲ್ಲ ಬರಿತಾ ಇದ್ದಾಳೆ. ಮೊದಲೆಲ್ಲ ಬರಿತಾ ಇರಲಿಲ್ಲ, ಬಟ್ ಈಗ ಒಂದು ಶಾಪೇ ಇಟ್ಕೋಬಹುದು ಅಷ್ಟು ಕ್ಲಿಪ್ಸ್. ಎಲ್ಲಿಟ್ಟಿದ್ವು ಏನು ಎತ್ತ ಕತೆ ಕೊಡ್ತೀವಿ. ಸೊ ಆ ಥರ ಮಾಡೋದು. ಹಾಗಾಗಿ ಇಷ್ಟು ಸೆಕ್ಷನ್ಗಳನ್ನು ಮಾಡ್ಕೋಬಹುದು. ಮತ್ತೆ ಪ್ರೆಗ್ನೆಂಟ್. ಸೊ ಇಲ್ಲಿದೆ ನೋಡಿ. ಸ್ಟಾರ್ಟ್ ಆಗಿಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಟೈಮು 9 o'clock ಆಗ್ತಾ ಇದೆ. ಹಾಗಾಗಿ 9 o'clock ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಅಪ್ಪು ಅಮ್ಮು ಇಬ್ಬರು ಸ್ಕೂಲಿಗೆ ಸ್ಟಾರ್ಟ್ ಆಯ್ತಲ್ಲ, ಸ್ಕೂಲಿಗೆ ಹೊರಟಿದ್ದಾರೆ. ಬೆಳಗ್ಗೆ ಬೇಗನೆ ಎದ್ರು. ಹಾಗಾಗಿ ಇವಾಗ ಟೈಮ್ ಇತ್ತು ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಬ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ನಿನ್ನೆ ನೈಟು ಒಂದು ಪ್ರಾಜೆಕ್ಟ್ ಮಾಡಿದ್ವಿ. ಸೊ ಅಮ್ಮಂದು ಕಂಪ್ಯೂಟರು. ಸೊ ಇಲ್ಲಿದೆ ನೋಡಿ. ನಾನು ಲೈನ್ಸ್ ಹಾಕೊಟ್ಟಿದ್ದೀನಿ ಅಷ್ಟೇ, ಬಟ್ ಅವಳು ಬರೆದು ಏನಂತಂದರೆ ಈಗ ಕರ್ಸರಿಟಿಂಗ್ ಎಲ್ಲ ಬರಿತಾ ಇದ್ದಾಳೆ. ಮೊದಲೆಲ್ಲ ಬರಿತಾ ಇರಲಿಲ್ಲ, ಬಟ್ ಈಗ ಕರ್ಸರಿಟಿಂಗ್ ಬರಿತಾ ಇದ್ದಾಳೆ. ಸೊ ನೀಟಾಗಿತ್ತು, ಹಾಗಾಗಿ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಇವಾಗ ಅಮ್ಮು ಕೂಡ ರೆಡಿ ಆದ್ಲು, ಟಿಫಿನ್ ಕೂಡ ಆಯಿತು. ಹಾಗಾಗಿ ಚಿತ್ರಾನ್ನ ಮಾಡಿದ್ದೆ, ಚಿತ್ರಾನ್ನ ತಿಂದು ಡಬ್ಬಿಗೆ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಅಮ್ಮು ಫುಲ್ ರೆಡಿ. ಅಮ್ಮು ಅಮ್ಮು ಹಾಯ್. ಸೊ ಇವಾಗ ಅವರಿಗೆ ಸ್ಕೂಲಿಗೆ ಬಿಟ್ಟು ಬರಬೇಕು. ಇವತ್ತು ಯಜಮಾನ್ರು ಅವ್ರದ್ದು ಅರ್ಜೆಂಟ್ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಸೊ ಅವರು ಹೋದರು. ಹಾಗಾಗಿ ಇವಾಗ ನಾನೇ ಬಿಟ್ಟು ಬರಬೇಕು. ಇವಾಗ ಟೈಮು ಒಂದೊಂದು 10 minutesಲ್ಲಿ ಬರುತ್ತೆ. ಹಾಗಾಗಿ ಹೋಗಿಬಿಟ್ಟು ಬರಬೇಕು. ಇವತ್ತು ಬೆಳಿಗ್ಗೆ ಬೇಗನೆ ಮಳೆ ಬಂದುಬಿಡ್ತು. ಫುಲ್ಲು ಜಾಸ್ತಿನೇ ಬಂದಿದೆ ಮಳೆ. ನಾನು ಎಲ್ಲಿ ಮಳೆ ಬರೋದು ಕಾಲದಲ್ಲಿ ಸುಟ್ಟಿ ಕೊಡ್ತಾರಂತ ಅಂದ್ಕೊಂಡಿದ್ದೆ, ಬಟ್ ಸುಟ್ಟಿ ಏನು ಕೊಡಲ್ಲ ಅಂತ ಅನಿಸುತ್ತೆ. ಸೊ ಇವಾಗ ಹೋಗಿ ರೆಡಿ ಆಗಿದ್ದಾರೆ ಫುಲ್ಲು. ಹೋಗಿ ಬಿಟ್ಟು ಬರ್ತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇಷ್ಟೊತ್ತನ ಮನೆ ಕೆಲಸ ಅಂತೂ ಆಯಿತು. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಿ ಇಟ್ಟಿದ್ದೀನಿ. ಸೊ ಯಾವಾಗ ಬರ್ತಾರೋ ಗೊತ್ತಿಲ್ಲ. ಹಾಗಾಗಿ ಸೊ ಅಡುಗೆ ಎಲ್ಲ ರೆಡಿ ಆಗಿದೆ. ಹಾಗೆ ಅಮ್ಮಂದು ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಮೊನ್ನೆ ಕ್ಲೀನ್ ಮಾಡಿದ್ದೆ. ಅದಾದಮೇಲೆ ಒಂದು ಸ್ವಲ್ಪ ಕ್ಲಿಪ್ ಸಿಕ್ಕಿತ್ತು. ಸೊ ಇವಾಗ ಸ್ವಲ್ಪ ಕ್ಲೀನ್ ಮಾಡಿದೆ. ಅಂದರೆ ಕೆಳಗಡೆ ಪಾರ್ಟ್ ನಾನು ಕ್ಲೀನ್ ಮಾಡಿರಲಿಲ್ಲ, ಅದಷ್ಟು ಕ್ಲೀನ್ ಮಾಡಿಕೊಂಡೆ. ಇಷ್ಟೊಂದು ಕ್ಲಿಪ್ಸ್ ಇದ್ದು ಒಂದು ಶಾಪೇ ಇಟ್ಕೋಬೋದು ಅಷ್ಟು ಕ್ಲಿಪ್ಸು. ಎಲ್ಲೆಲ್ಲಿ ಬಿದ್ದಿತ್ತು ಏನು. ಒಂದೊಂದು ಟೈಮ್ನಲ್ಲಿ ಎಲ್ಲಿಗಾದರೂ ಹೋಗ್ತೀವಿ ಅಂತಂದರೆ ಒಂದು ಕ್ಲಿಪ್ಸ್ ಕೂಡ ಸಿಗೋದಿಲ್ಲ. ಇವಾಗ ಸರ್ಚ್ ಮಾಡಿ ಅಂದರೆ ಎಲ್ಲ ಕಡೆ ಕ್ಲೀನ್ ಮಾಡಿದಾಗ ಇಷ್ಟು ಕ್ಲಿಪ್ ಸಿಕ್ಬಿಟ್ಟಿದೆ. ಓ ಮೈ ಗಾಡ್, ತೋರಿಸ್ತೀನಿ ನೋಡಿ ನಿಮ್ಗೆ ಕೂಡ ಎಷ್ಟು ಕ್ಲಿಪ್ ಇದೆ ಅಂತ ಹೇಳ್ಬಿಟ್ಟು. ಏನು ಮಾಡ್ತಾಳೆ ಅಂತಂದರೆ ಹಾಕ್ಕೊಳ್ತಾಳೆ, ಅದಾದಮೇಲೆ ಅದು ಎಲ್ಲಿ ಬೇಕಲ್ಲಿ ಬಿಸಾಕ್ಬಿಡ್ತಾಳೆ. ಅದರಲ್ಲೂ ಈಗ ಕಬೋರ್ಡ್ ಆಜು ಬಾಜು ಏನು ಸ್ವಲ್ಪ ಸ್ಪೇಸ್ ಇತ್ತು ಅಂದರೆ ಆ ಸ್ಪೇಸಲ್ಲಿ ಹೋಗಿ ಕೂತ್ಕೊಂಡ್ಬಿಡುತ್ತೆ. ಬಟ್ಟೆಯಲ್ಲಿ ಇರುತ್ತೆ, ಒಂದೊಂದು ಸಾರಿ ಬಟ್ಟೆಗೆ ಹಾಕಿರ್ತಾಳೆ ಕ್ಲಿಪ್ಪು. ಹಾಗಾಗಿ ಅಷ್ಟು ಇಲ್ಲಿ ತೊಗೊಂಬಂದಿಟ್ಟಿದ್ದೀನಿ. ಒಂದು ರಾಶಿನೇ ಇದೆ ಕ್ಲಿಪ್ಪಿಂದು. ಹೇಳಬೇಕು ಅಂದರೆ ನನಗೆ ಅನಿಸೋದು ಏನಂದರೆ ಹೋಗ್ತಾ ಇರ್ತೀವಿ, ಎಲ್ಲರೂ ಹೋದ್ವಿ ಅಂತಂದರೆ ಇಷ್ಟ ಆಯಿತು ಅಂದರೆ ತೊಗೊಂಡ್ಬಂದು ಶೇವ್ ಮಾಡಿ ಇಟ್ಕೊಂಡಿರ್ತೀವಿ. ಬಟ್ ಅದು ಇವತ್ತು ನೋಡಿದ್ರೆ ನನಗೆ ಶಾಕ್ ಆಯಿತು. ಇಷ್ಟೊಂದು ಕ್ಲಿಪ್ಸ್ ಇದೆ ನನ್ನ ಹತ್ರ ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ಇನ್ನೊಂದು ಅಂತಂದರೆ ಸೊ ಅನ್ನೆಸೆಸರಿ ಥಿಂಗ್ಸ್ ಇವತ್ತು ಎಲ್ಲ ತೆಗೆದುಬಿಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಅಪ್ ಟು ಅಂದರೆ ಟಾಪ್ ಟು ಬಾಟಮ್ ಫುಲ್ ಕಬೋರ್ಡ್ ಕ್ಲೀನಿಂಗ್ ನಡೀತಾ ಇದೆ ಅಮ್ಮಂದು ಫುಲ್ಲು. ಹಾಗಾಗಿ ಅವಳದು ಕ್ಲಿಪ್ಸು, ಏರಿಂಗ್ಸು, ಆಮೇಲೆ ಅವಳದ್ದು ಏನು ಮಟೀರಿಯಲ್ಸ್ ಇದೆ ಅದನ್ನು ಒಂದು ಕಡೆ ಇಡೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ. ಸೊ ಇಷ್ಟೊಂದು ರಾಶಿ ಎಲ್ಲೆಲ್ಲಿತ್ತೋ ಏನೇನೋ ಎತ್ತ ಕತೆ ಏನು ಗೊತ್ತಿಲ್ಲ. ಆಮೇಲೆ ಕೆಲವೊಂದು ಏರ್ಬ್ಯಾಂಡ್ಸ್ ಎಲ್ಲ ತೊಗೊಂಬಂದಿದ್ದೆ ನಾನು ಲಾಸ್ಟು ಹೊರಗಡೆ ಹೋದಾಗ, ಬಟ್ ಆವಾಗ ಸಿಕ್ಕಿರಲಿಲ್ಲ. ಇವಾಗ ನೋಡಿ ಎಲ್ಲೆಲ್ಲಿತ್ತು ಎಲ್ಲೆಲ್ಲೋ ಏನು. ಒಂದು ಸಾರಿ ಕೂಡ ನಾನು ಹಾಕೇ ಇಲ್ಲ, ಹುಡ್ಕಾಡಿದ್ದೀನಿ. ಬಟ್ ನನಗೆ ಫೇಶಿಯಲ್ ಮಾಡ್ಕೊಳ್ಳುವಾಗ ಆಮೇಲೆ ಫೇಸ್ ಕ್ಲೀನ್ ಮಾಡ್ಕೋವಾಗ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡು ಬಂದಿದ್ದೆ. ಬಟ್ ಸಿಕ್ಕೇ ಇರಲಿಲ್ಲ ಇಷ್ಟು ದಿನ. ಇದೆಲ್ಲ ಸಿಕ್ತು ಇವಾಗ ನೋಡಿ. ಎಲ್ಲಿಟ್ಟಿದ್ವು ಏನು ಎತ್ತ ಕತೆ ಏನು ಗೊತ್ತಿಲ್ಲ. ಸೊ ಇದಿಷ್ಟು ಕ್ಲಿಪ್ಸು ಆಮೇಲೆ ಇಯರಿಂಗ್ಸು ಎಲ್ಲ ಇದೆ. ಅದಿಷ್ಟು ಇಲ್ಲಿ ನೋಡಿ ಹೋದಾಗ ಎಲ್ಲ ನೇಲ್ ಪಾಲಿಸು ಒಂದೊಂದು ಬಾಕ್ಸ್ ಗಟ್ಟಲೆ ತೊಗೊಂಡು ಬಂದಿರ್ತೀನಿ. ಇವಾಗ ನೋಡಿ ಒಂದು ಟೈಮ್ನಲ್ಲಿ ಹಚ್ಕೊಳ್ಳೋದಕ್ಕೆ ಒಂದು ಸಿಗಲ್ಲ. ಬಟ್ ಇವಾಗ ನೋಡಿ ಎಷ್ಟೊಂದಿದೆ ನೋಡಿ. 3 ಸಿಕ್ತಾ, 3 4 4 5
ಇನ್ನೂ ತೋರಿಸ್ತೀನಿ. ಫುಲ್ ಪೂರ್ತಿ ನಾನು ಸೆಟ್ ಮಾಡಿದ್ಮೇಲೆ ತೋರಿಸ್ತೀನಿ. ಇಲ್ಲೊಂದು ಸ್ವಲ್ಪ ಕ್ಲಿಪ್ಸು, ಇಲ್ಲಿ ಕ್ಲಿಪ್ಸ್ ಇದೆ, ಆಮೇಲೆ ಇಲ್ಲಿ ರಬ್ಬರ್ ಬ್ಯಾಂಡ್ ಇದೆ, ಅಲ್ಲಿ ಉಳಿದು ಎಲ್ಲ ಸರ್ಗಳಿದೆ. ಅದೆಲ್ಲ ಪ್ಯಾಕ್ ಮಾಡಿಡ್ತಾ ಇದ್ದೀನಿ, ಬಿಕಾಸ್ ಅದು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ಈ ಥರ ಕವರ್ಗಳನ್ನು ತೊಗೊಂಡು ಬಂದಿದ್ದೆ ನಾನು. ಈ ಕವರ್ ಒಳಗಡೆ ಹಾಕಿ ಎಲ್ಲ ಮತ್ತೆ ನೀಟಾಗಿ ಇಡ್ತಾಯಿದ್ದೀನಿ. ಒಂದು ಸೆಟ್ ತೊಗೊಂಡ್ವಿ ಅಂತಂದರೆ ಅದರೊಳಗಡೆ ಇಯರಿಂಗ್ಸು ಸಿಗಬೇಕು, ಆಮೇಲೆ ಈ ಥರ ಸರನು ಕೂಡ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಥರ ಸೆಟ್ ಮಾಡ್ತಾಯಿದ್ದೀನಿ. ಇದಿಷ್ಟು ಕ್ಲೀನಿಂಗ್ ನೋಡಿದ್ರೆ ನನಗೆ ಭಯ ಆಗ್ತಾಯಿದೆ, ಇವತ್ತೇನು ಆಗುತ್ತೋ ಆಗಲ್ವೋ ಅಂತ ಹೇಳ್ಬಿಟ್ಟು. ಇಷ್ಟಪಟ್ಟು ಒಂದು ಚಿಕ್ಕ ಚಿಕ್ಕ ಇಯರಿಂಗ್ಸ್ಗಳ ಬಾಕ್ಸೇ ತೊಗೊಂಡು ಬಂದಿರ್ತೀನಿ. ಇವಾಗ ನೋಡಿ ಒಂದೊಂದು ಟೈಮ್ನಲ್ಲಿ ಒಂದು ಸಿಗಲ್ಲ, ಇಷ್ಟೊಂದಿದೆ ಫ್ರೆಂಡ್ಸ್. ಏನು ಗೊತ್ತಾ, ಇಷ್ಟ ಆಗಿದೆ ಎಲ್ಲ ತೊಗೊಂಡು ಬರ್ತೀನಿ, ಬಟ್ ಅದನ್ನು ಮೇಂಟೈನ್ ಮಾಡೋದಿದೆಯಲ್ಲ ತುಂಬ ಕಷ್ಟ. ನನಗೆ ಇವೆಲ್ಲ ಇಯರಿಂಗ್ಸ್ ತುಂಬ ಇಷ್ಟ ಇದು, ಹಾಗಾಗಿ ಒಂದೊಂದು ಬಾಕ್ಸ್ ಕಟ್ಲೇ ತೊಗೊಂಡು ಬಂದಿದ್ದೆ. ಇಲ್ಲೇ ತೋರಿಸ್ತೀನಿ ನೋಡಿ, ಇಲ್ಲೇ ಇದೆ, ಎಷ್ಟೊಂದಿದೆ. ಮತ್ತೆ ನಾನು ಹೊರಗಡೆ ಹೋಗೇ ಇಲ್ಲ, ಸರ್ಚ್ ಮಾಡೋದಕ್ಕೆ ಹೋಗೇ ಇಲ್ಲ. ಇಷ್ಟೊಂದು ಇಯರಿಂಗ್ಸ್ ಇದೆ. ಸೊ ಇದಿಷ್ಟು ನಾನು ಕ್ಲೀನ್ ಮಾಡಬೇಕು ಇವಾಗ. ಸೊ ಇದು ಜಸ್ಟ್ ಅವಳದು ವಾರ್ಡ್ರೂಮ್ ಅಷ್ಟೇ ಕ್ಲೀನ್ ಮಾಡಿರೋದು, ಅದರಲ್ಲೇ ಇಷ್ಟೊಂದಿದೆ ಅಂದರೆ ಇನ್ನೂ 2 ವಾರ್ಡ್ರೂಮ್ ಇದೆ, ಅದು ಕ್ಲೀನ್ ಮಾಡಿದ್ರೆ ಎಷ್ಟು ಸಿಗುತ್ತೋ ಗೊತ್ತಿಲ್ಲ. ಸೊ ಕಂಪ್ಲೀಟ್ ಇವತ್ತು ಫುಲ್ ಕ್ಲೀನಿಂಗ್ ಮಾಡಿ ಸೆಟ್ ಮಾಡಿಬಿಡ್ತೀನಿ. ಯಾವಾಗಾದರೂ ತೊಗೊಳ್ಬೇಕು ಅಂತ ಅನಿಸಿದ್ರೆ ಈಸಿಯಾಗಿ ಕ್ಯಾರಿ ಆಗಬೇಕು ನಮಗೆ, ಅದಕ್ಕೋಸ್ಕರ. ಸೊ ಹಾಗಾಗಿ ಮನೆಯಲ್ಲಿರುವಂಥ ಥಿಂಗ್ಸನ್ನು ಬಳಸಿ ಯಾವ ರೀತಿಯಾಗಿ ನಾನು ಒಳಗಡೆ ಕ್ಲಿಪ್ಸ್ ಒಂದು ಕಡೆ ಮತ್ತು ಆಮೇಲೆ ಇಯರಿಂಗ್ಸ್ ಒಂದು ಕಡೆ, ಆಮೇಲೆ ಎಲ್ಲ ಮಟೀರಿಯಲ್ಸ್ ಒಂದೊಂದು ಕಡೆ ಇರಬೇಕು ಅಂತ ಹೇಳ್ಬಿಟ್ಟು ಈ ಥರ ಇವೇನು ಬಾಕ್ಸ್ ಇರುತ್ತಲ್ಲ, ವೇಸ್ಟ್ ಬಾಕ್ಸು, ಅದನ್ನೇ ಯೂಸ್ ಮಾಡ್ಕೋತಾ ಇದ್ದೀನಿ. ಹೊರಗಡೆಯಿಂದ ಏನೂ ತರಿಸಿಲ್ಲ ನಾನು. ಲಾಸ್ಟ್ ಟೈಮ್ ತರಿಸಿದ್ದೆ, ಬಟ್ ಏನಂತಂದರೆ ಮನೆ ಶಿಫ್ಟ್ ಮಾಡುವಾಗ ಎಲ್ಲ ಒಂದು ಕಿತ್ತೋಗ್ಬಿಟ್ಟಿತ್ತು, ಹಾಗಾಗಿ ಈ ಸಾರಿ ನಾನು ಏನೋ ಆರ್ಡರ್ ಮಾಡಿಲ್ಲ. ಬಟ್ ಇದನ್ನೇ ನೋಡೋಣ, ಸೆಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸೆಟ್ ಮಾಡ್ತಾ ಇದ್ದೀನಿ. ನೋಡೋಣ ಕ್ವಿಕ್ಕಾಗಿ ಬೇಗ ಆಗಿ ಇದಿಷ್ಟು ಸೆಟ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಕಂಪ್ಲೀಟಾಗಿ ಅವಳದು ವಾರ್ಡ್ರೂಮ್ ಫುಲ್ ಸೆಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಓಕೆ ಬನ್ನಿ, ಈಗ ಹೋಗಿ ಪಟ ಅಂತ ಹೇಳ್ಬಿಟ್ಟು ಕೆಲಸನ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಇನ್ನು ವೇಸ್ಟ್ ಇರುವಂಥ ರೆಡ್ ಬಾಕ್ಸಲ್ಲಿ ನಾನು ಇಯರಿಂಗ್ಸ್ ಆಮೇಲೆ ಕ್ಲಿಪ್ಸ್ಗಳನ್ನು ಯಾವ ರೀತಿಯಾಗಿ ಸ್ಟೋರ್ ಮಾಡಿಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ನಾವು ಬಟ್ಟೆ ತೊಗೊಂಡು ಬಂದಿರ್ತೀವಲ್ಲ, ಹೊರಗಡೆ ಇರುವಂಥ ಡ್ರೆಸ್ಗಳು ತೊಗೊಂಡು ಬಂದಿರ್ತೀವಿ, ಅದಕ್ಕೆ ಏನು ಬಾಕ್ಸ್ ಕೊಟ್ಟಿರ್ತಾರೆ. ಆ ಬಾಕ್ಸ್ಗಳು ತುಂಬಾ ರಫ್ ಇರುತ್ತೆ, ಆಮೇಲೆ ಸ್ಟ್ರಾಂಗ್ ಕೂಡ ಇರುತ್ತೆ. ಅದನ್ನು ನಾವೇನು ಮಾಡ್ತೀವಿ, ಬಿಸಾಕ್ಬಿಡ್ತೀವಿ. ಸೊ ಆ ಥರ ಮಾಡೋದು ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ಅದರಲ್ಲಿ ಕಬೋರ್ಡ್ನಲ್ಲಿ ಸೆಟ್ ಮಾಡಬೇಕು ಅಂದರೆ ಕ್ಲಿಪ್ಸ್ಗಳನ್ನು ಒಂದೊಂದು ಬಾಕ್ಸಲ್ಲಿ ಒಂದೊಂದು ಹಾಕಿಡಬೇಕು. ಅದನ್ನು ಯಾವ ರೀತಿಯಾಗಿ ಹಾಕಿಡಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ. ನಾನಿಲ್ಲಿ ಯಾವ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನೋ ಆ ರೀತಿಯಾಗಿ ನೀವು ಕಟ್ ಮಾಡಿಕೊಂಡ್ರೆ ಸೊ ನೀವು ಏನು ಬೇಕಾದರೂ ಕೂಡ ಹಾಕ್ಕೊಂಡು ಇಟ್ಕೋಬೋದು. ತೋರಿಸ್ತೀನಿ ನೋಡಿ. ಸೊ ನಾನಿಲ್ಲಿ ಬಟ್ಟೆಗೆ ತೊಗೊಂಡು ಬಂದಿರುವಂಥ ಕೆಲವೊಂದು ಬಾಕ್ಸ್ಗಳಿದ್ದು ಆ ಬಾಕ್ಸನ್ನು ತೊಗೊಂಡಿದ್ದೀನಿ. ಮೇಲ್ಗಡೆ ಕ್ಯಾಪ್ ಕೊಟ್ಟಿರ್ತಾರಲ್ಲ ಬಾಕ್ಸಿಗೆ, ಅದನ್ನು ಈ ಥರ ಫಸ್ಟಿಗೆ ಮತ್ತು ಲಾಸ್ಟಿಗೆ ಕೊಟ್ಟಿರುವಂಥ ಬಾಕ್ಸ್ ಈ ಥರ ಇರುತ್ತೆ. ಸೆಂಟ್ರಲ್ಲಿ ತುಂಬ ಸ್ಪೇಸ್ ಇರುತ್ತಲ್ಲ, ಅದನ್ನು ನಾನು ಕಟ್ ಮಾಡಿ ತೆಗೆದುಬಿಟ್ಟು ಈ ಥರ ಬಾಕ್ಸಸ್ಗಳನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ಥರದ್ದು 2 ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಸೆಕ್ಷನ್ ಬೇಕೋ ಅಷ್ಟು ನೀವು ಕಟ್ ಮಾಡಿಕೊಂಡು ಇಟ್ಕೋಬೋದು. ಈ ಥರ ಇದಕ್ಕೆ ಯಾವುದೇ ರೀತಿ ನೀವು ಗಮ್ ಹಾಕೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಆರಾಮ್ಸೆಯಾಗಿ ಈಸಿಯಾಗಿ ನೋಡಿ ಈ ಥರ. ಸೊ ಈ ಥರ ಬಾಕ್ಸ್ಗಳನ್ನಾಗಿ ಮಾಡ್ಕೋಬೋದು. ಈ ಥರ ನಿಮಗೆ ಎಷ್ಟು ಸೆಕ್ಷನ್ ಬೇಕೋ ಅಷ್ಟು ಸೆಕ್ಷನಲ್ಲಿ ಈ ಥರ ಜೋಡಿಸ್ಕೊಳ್ಳಿ. ಇಲ್ಲಿ ನಾನು 4 ಸೆಕ್ಷನ್ಗೆ ಬೇಕಾಗಿರುವಂಥದ್ದು ಸಾಕು. ಸೊ ಹಾಗಾಗಿ 4 ಸೆಕ್ಷನ್ಗೆ ಜೋಡಿಸ್ಕೊಂಡಿದ್ದೀನಿ. ಸೊ ಈ ಥರ ಮಾಡಿಕೊಂಡ್ರೆ ನಿಮಗೆ 4 ಸೆಕ್ಷನ್ ಕಂಪ್ಲೀಟ್ ಆಗುತ್ತೆ. 1 2 3 4 ಓಕೆ. ಇದರಲ್ಲಿ ನೀವು 5 ಸೆಕ್ಷನ್ ಮಾಡ್ಕೊಳ್ಳೋರಾದರೆ ಈ ಥರ ಮುಂದ್ಗಡೆ ಸ್ವಲ್ಪ ಒಳಗಡೆ ಸ್ವಲ್ಪ ಜರ್ಸಿ ಸೊ ಈ ಥರ ಇನ್ನೊಂದು ಬಾಕ್ಸ್ ಹಿಡಿಯುತ್ತೆ. ಈ ಥರ ಮಾಡಿಕೊಂಡ್ರೆ ಸಾಕು, ನಿಮಗೆ 5 ಸೆಕ್ಷನ್ ಆಗುತ್ತೆ ನೋಡಿ. ಸೊ 1 2 3 4 5 5 ಸೆಕ್ಷನ್ ಆಯಿತು. ಇದರಲ್ಲಿ ನೀವು ಇಯರಿಂಗ್ಸ್ ಹಾಕ್ಕೊಳ್ಳಿ, ಆಮೇಲೆ ಕ್ಲಿಪ್ ಹಾಕ್ಕೊಳ್ಳಿ, ಆಮೇಲೆ ನಿಮಗೆ ಏನು ಥಿಂಗ್ಸ್ ಇರುತ್ತೆ ಬಟನ್ಸ್ಗಳು ಹಾಕ್ಕೊಳ್ಬೋದು. ಆಮೇಲೆ ಸೊ ಏನೇನು ಥಿಂಗ್ಸ್ ನೀವು ಯೂಸ್ ಮಾಡ್ತೀರೋ ಇದರಲ್ಲಿ ಹಣ್ಣಿಗೆ ಹಾಕ್ಕೋಬೋದು. ಸೊ ಹಾಗಾಗಿ ಇಷ್ಟು ಸೆಕ್ಷನ್ಗಳನ್ನು ಮಾಡ್ಕೋಬೋದು ಒಂದು ಬಾಕ್ಸಲ್ಲಿ. ನಿಮಗೆ ಜಾಸ್ತಿ ಬೇಕಾಯಿತು ಅಂದರೆ ಚಿಕ್ಕದಾಗಿ ಜಾಸ್ತಿ ಸೆಕ್ಷನ್ ಕೂಡ ಮಾಡ್ಕೋಬೋದು. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ವೇಸ್ಟ್ ಅಂತ ಹೇಳಿ ಒಕ್ಕಾಟ ಬದಲು ಈ ಥರ ಯೂಸ್ ಮಾಡ್ಕೊಂಡಿದ್ದೀನಿ.
ಅಂದರೆ ಈ ಥರ ಕ್ಯಾರಿ ಮಾಡಬೇಕಾದ್ರೆ ಬಿಚ್ಚೋಗ್ಬಿಡುತ್ತೆ. ಕಂಪ್ಲೀಟಾಗಿ ಬಿಚ್ಚಬಾರ್ದು ಟೋಟಲಿ ಅಂಥೇಳಿ ಅಂದ್ಕೊಂಡ್ರೆ ನೀವು ಇದನ್ನು ಗಮ್ ಹಾಕಿ ಅಂಟಿಸ್ಕೊಳ್ಳಿ, ಇಲ್ಲದೆ ಹೋದರೆ ಟಾರ್ಚ್ ಕೂಡ ಹೊಡ್ಕೋಬೋದು. ಸೊ ನಾನು ಗಮ್ ಹಾಕಿ ಅಂಟಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ, ಟಾರ್ಚ್ ಏನು ಹೊಡೆಯಲ್ಲ. ಸೊ ಗಮ್ ಹಾಕಿ ಅಂಟಿಸ್ಕೊಂಡ್ರೆ ಈಸಿಯಾಗಿ ಮನೆಯಲ್ಲೇ ಸೆಟ್ ಮಾಡ್ಕೋಬೋದು. ಇದರಲ್ಲಿ ನಾವು ಏನು ಈ ಥರ ಥಿಂಗ್ಸ್ ಮಾತ್ರ ಅಲ್ಲ, ಕಿಚನಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ಬಟ್ ಏನಂತಂದರೆ ಕಿಚನಲ್ಲಿ ಜಾಸ್ತಿ ದಿನ ಬರಲ್ಲ. ಸೊ ಇದು ಈ ಥರ ಥಿಂಗ್ಸ್ಗಳನ್ನು ಕ್ಲಿಪ್ಸು, ಎರ್ಬೆಂಡು, ಆಮೇಲೆ ಇಯರಿಂಗ್ಸ್ ಇದನ್ನು ಹಾಕ್ಕೊಂಡ್ರೆ ಬಹಳ ದಿನ ಬರುತ್ತೆ. ಓಕೆ, ಇದನ್ನು ಯಾವ ರೀತಿಯಾಗಿ ವಾರ್ಡ್ರೂಮಲ್ಲಿ ಸೆಟ್ ಮಾಡಿ, ಯಾವ ರೀತಿಯಾಗಿ ಕಂಪ್ಲೀಟಾಗಿ ಎಲ್ಲ ಕ್ಲಿಪ್ಸ್ಗಳನ್ನು ಹಾಕಿ ಸೆಟ್ ಮಾಡಿದ್ಮೇಲೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇನ್ನು ಕಂಪ್ಲೀಟ್ ಆಗಿ ವಾರ್ಡ್ರೋಬ್ ಅಂತೂ ಸೆಟ್ ಆಯಿತು. ಅಂದರೆ 2 ಪೋರ್ಷನ್ ಇದೆ, ಈ ಕಡೆ ಮತ್ತು ಈ ಕಡೆ. ಈ ಕಡೆ ಬಂದ್ಬಿಟ್ಟು ಅವಳದು ಕಂಪ್ಲೀಟ್ ಆಗಿ ಅವಳದು ಡ್ರೆಸ್ಸು, ಆಮೇಲೆ ಅವಳದು ಮಟೀರಿಯಲು, ಅವಳು ಏನು ಯೂಸ್ ಮಾಡ್ತಾಳೆ ಅದೆಲ್ಲ ಒಂದು ಕಡೆ ಸೆಟ್ ಮಾಡಿದ್ದೀನಿ. ಇನ್ನು ಈ ಕಡೆ ಬಂದ್ಬಿಟ್ಟು ಅಪ್ಪಂದಿದೆ, ಹಾಗಾಗಿ ಇಬ್ಬರದು ಒಂದೇ ಕಡೆ ಇಟ್ಟಿದ್ದೀನಿ. ಸೊ ಈಗ ಓಪನ್ ಮಾಡ್ತೀನಿ ನೋಡಿ. ಒಂದು ವಾರ್ಡ್ರೋಬ್ ಸೆಟ್ ಮಾಡೋದಕ್ಕೆ ನಾನು 1.5 ಅವರ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ. ಸೊ ಇನ್ನು ಮೇಲ್ಗಡೆ ಬಂದ್ಬಿಟ್ಟು ಅವಳದು ಕಂಪ್ಲೀಟ್ ಡ್ರೆಸ್ ಇದೆ. ಇನ್ನು ಕೆಳಗಡೆ ಪಾರ್ಟ್ ಬಂದ್ಬಿಟ್ಟು ಸೊ ಅವಳದು ಇಯರಿಂಗ್ಸು, ಕ್ಲಿಪ್ಸು, ಬಳೆ ಅದೆಲ್ಲ ಇಟ್ಟಿದ್ದೀನಿ. ಸಾರಿ, ಬಳೆ ಏನಿಟ್ಟಿಲ್ಲ, ಬಟ್ ಇಯರಿಂಗ್ಸು, ಕ್ಲಿಪ್ಸು, ಆಮೇಲೆ ಅವಳದು ಏನು ಥಿಂಗ್ಸ್ ಯೂಸ್ ಮಾಡ್ತಾಳೋ ಮೇಕಪ್ದು ಅದೆಲ್ಲ ಐಟಮ್ಸ್ ಇಟ್ಟಿದ್ದೀನಿ. ಸೊ ಈಗ ವಾರ್ಡ್ರೋಬ್ ತೋರಿಸ್ತೀನಿ ನೋಡಿ. ಸೊ ನೋಡಿ, ಕಂಪ್ಲೀಟಾಗಿ ಈ ರೀತಿಯಾಗಿ ನಾನು ಸೆಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಏನಂತಂದರೆ ಒಂದು ಇಂಪಾರ್ಟೆಂಟ್ ಆಗಿರುವಂಥ ವಸ್ತು ನನಗೆ ಸಿಕ್ತು. ಅದು ಎಷ್ಟು ವರ್ಷದಂತಂದರೆ 8 ಇಯರ್ಸ್ದು ಬ್ಯಾಕಿಂದು ಒಂದು ವಸ್ತು ಸಿಕ್ತು. ನನಗೆ ತುಂಬ ಖುಷಿ ಆಯಿತು. ಹಾಗಾಗಿ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದಕ್ಕೂ ನನಗೆ ಒಂದು ಮೆಮೊರೀಸ್ ಸಿಕ್ತಲ್ಲ ಅಂತ ಹೇಳ್ಬಿಟ್ಟು ತುಂಬ ಖುಷಿ ಆಯಿತು. ಅದು ತೋರಿಸ್ತೀನಿ ನಿಮಗೆ. ಸೊ ಫ್ರೆಂಡ್ಸ್, ನಾನು ಮತ್ತೆ ಪ್ರೆಗ್ನೆಂಟ್. ಸೊ ಇಲ್ಲಿದೆ ನೋಡಿ. ಸೊ ಇದು ಬಹಳ ದಿನದಿಂದ ಒಂದು ಆಸೆ ಕನಸಿತ್ತು ನನಗೆ. ಹಾಗಾಗಿ ಕಂಪ್ಲೀಟಾಗಿ ಆಯಿತು. ಏನಿಲ್ಲ ಅಂದರೆ ಅಪ್ಪುಗೆ ಫಸ್ಟ್ ಪ್ರೆಗ್ನೆಂಟ್ ಆದಾಗ ನಾನು ಚೆಕಪ್ ಮಾಡ್ಕೊಂಡಿರುವಂಥದ್ದು ಕಿಟ್. ಇದು ಬಹಳ ದಿನದಿಂದ ಹುಡುಕ್ತಾ ಇದ್ದೆ, ಬಟ್ ಎಲ್ಲೋ ಮಿಸ್ ಆಗಿತ್ತು. ಬಟ್ ಇದೇ ಹೋಗಿಲ್ಲ ಎಲ್ಲಿ ಹೊರಗಡೆ ಅಂತ ಹೇಳ್ಬಿಟ್ಟು, ಅಂದರೆ ಡಸ್ಟ್ಬಿನ್ಗೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ ಭಾಳ ದಿನದಿಂದ ಹುಡುಕ್ತಾ ಇದೆ. ಬಟ್ ಫೈನಲಿ ನನಗೆ ಸಿಕ್ತು. ತುಂಬ ಖುಷಿ ಆಯಿತು. ಯಾಕಂದರೆ ಕೆಲವೊಂದು ಚಿಕ್ಕ ಚಿಕ್ಕ ಮೆಮೊರೀಸ್ ಎಲ್ಲ ನಾನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಪ್ಪುಗೆ ಪ್ರೆಗ್ನೆಂಟ್ ಆದಾಗ ಫಸ್ಟ್ ಡೇ ಇಟ್ಕೊಂಡು, ಆಮೇಲೆ ಒಂದು ಡೆಲಿವರಿ ಕಂಪ್ಲೀಟ್ ಆಗೋ ತನಕ ಏನೆಲ್ಲ ನನ್ನ ಬ್ಯೂಟಿಫುಲ್ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಏನೆಲ್ಲ ಒಂದು ಥಿಂಗ್ಸ್ ಇದೆ ಅದನ್ನು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗಾಗಿ ಇದೊಂದು ಜಸ್ಟ್ ಮಿಸ್ ಆಗಿಬಿಟ್ಟಿತ್ತು, ತುಂಬ ದಿನದಿಂದ ಹುಡುಕ್ತಾ ಇದೆ. ಸೊ ಫೈನಲಿ ಸಿಕ್ತು. ಇದೆಲ್ಲ ಹಾಕಿ ಒಂದು ಕಟ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಅದನ್ನು ಕೂಡ ಎಲ್ಲ ಒಂದು ಕಡೆ ಸೇವ್ ಮಾಡಿಟ್ಟಿದ್ದೀನಿ. ಹಾಗಾಗಿ ಇದನ್ನು ಕೂಡ ಸಿಕ್ತು. ಸೊ ತುಂಬ ಖುಷಿ ಆಯಿತು ನನಗೆ ಅಂತೂ. ಸೊ ಈಗ ಅವಳದು ಕಂಪ್ಲೀಟಾಗಿ ಈ ರೀತಿಯಾಗಿ ಆರ್ಗನೈಸ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇನ್ನು ಮೇಲ್ಗಡೆ ಬಂದುಬಿಟ್ಟು ಅವಳದು ಫ್ರಾಕ್ಗಳಿದೆ. ಇದು ಪಿಂಕ್ ಕಲರ್ ಫ್ರಾಕು ಅವಳಿಗೆ ಬರ್ಡೇಗೆ ಗಿಫ್ಟ್ ಬಂದಿರೋದು. ಇದು ಬ್ಲೂ ಕಲರ್ದಂತೂ ಸೊ ಅವಳ ಬರ್ಡೇಗೆ ನಾನು ತೊಗೊಂಡಿರೋದು. ಬಹಳ ದಿನ ಆಯಿತು ತೊಗೊಂಡು. ಸೊ ಅದು ತುಂಬಾ ಲೆಂತ್ ಆಗಿಬಿಟ್ಟಿದೆ, ಹಾಗಾಗಿ ಅವಳು ಜಾಸ್ತಿ ವೇರ್ ಮಾಡಲ್ಲ. ಇದು ಬಂದುಬಿಟ್ಟು ಡಾರ್ಕ್ ಬ್ಲೂ ಕಲರ್ನಲ್ಲಿದೆ. ಇದು ಸೀಮಂತಕ್ಕೆ ತೊಗೊಂಡಿರೋದು. ಇದು ಯೆಲ್ಲೋ ಕಲರ್ ಅಂತ ಇದು ಯೆಲ್ಲೋ ಕಲರು ಯಾವಾಗ ನಮ್ಮ ಇದನ್ನ ಮದುವೆ ಟೈಮ್ನಲ್ಲಿ ಅವನು ಇಸ್ಕೊಟ್ಟಿರೋದು. ಸೊ ಇದು ಫ್ರಾಕು ಅವಳದು ಏನೋ ಡ್ಯಾನ್ಸ್ ಏನೋ ಇತ್ತು ಅಂತ ಅನಿಸುತ್ತೆ, ಅವಾಗ ಭಾಳ ದಿನ ಆಯಿತು, ಹಾಗಾಗಿ ಅವಾಗ ತೊಗೊಂಡಿರೋದು. ಇವೆಲ್ಲ ಡ್ಯಾನ್ಸಿಗೆ ತೊಗೊಂಡಿರೋದು. ಇಲ್ಲೊಂದು ಫ್ರಾಕ್ ಇದೆ, ಆಮೇಲೆ ಇಲ್ಲೊಂದು ಇದನ್ನು ಕೂಡ ಸೀಮಂತಕ್ಕೆ ತೊಗೊಂಡಿರೋದು, ನಮ್ಮ ಅಣ್ಣನ ಸೀಮಂತಕ್ಕೆ. ಸೊ ಹಾಗಾಗಿ ಇಷ್ಟು ಒಂದೊಂದು ಡ್ರೆಸ್ಗಳು. ಇಲ್ಲಿ ಕೆಳಗಡೆ ಬಂದುಬಿಟ್ಟು ಕೆಲವೊಂದು ಟಾಪ್ಸ್ಗಳಿದೆ, ಜೀನ್ಸ್ ಮೇಲೆ ವೇರ್ ಮಾಡ್ತಾಳೆ ಅವಳು. ಇನ್ನು ವಾರ್ಡ್ರೋಬ್ ನೋಡಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀನಿ. ಸೊ ಹೇಗೆ ಕಾಣಿಸ್ತಾ ಇದೆ ಇದು ಕಂಪ್ಲೀಟಾಗಿ ಒಂದು ಸೆಟ್ಟು ಆರ್ಡರ್ ಮಾಡಿರೋ ಥರನೇ ಇದೆ. ಅಂದರೆ ಇದೆಲ್ಲ ಫಸ್ಟ್, ಸೆಕೆಂಡ್, ಥರ್ಡ್ ಈ ಥರ ನಾನು ಬಾಕ್ಸ್ಗಳನ್ನು ಮಾಡ್ಕೊಂಡಿದ್ದೀನಿ. ಫಸ್ಟ್ ಬಾಕ್ಸ್ಬಲ್ಲಿ ಅಂತಂದರೆ ಕ್ಲಿಪ್ಸ್ಗಳನ್ನು ಇಟ್ಕೊಂಡಿದ್ದೀನಿ, ಆಮೇಲೆ ರಬ್ಬರ್ ಬ್ಯಾಂಡ್ ಇಟ್ಟಿದ್ದೀನಿ, ಆಮೇಲೆ ಅವಳದು ಚಿಕ್ಕ ಚಿಕ್ಕ ಕ್ಲಿಪ್ಸ್ ನೋಡಿ ಎಷ್ಟೊಂದು ಸಿಕ್ಬಿಟ್ಟಿದೆ. ಒಂದು ಟೈಮ್ನಲ್ಲಿ ಒಂದು ಸಿಗಲ್ಲ, ಇಷ್ಟೊಂದು ಕ್ಲಿಪ್ಸ್ ಸಿಕ್ತು. ಆಮೇಲೆ ಇಲ್ಲಿ ಬಂದುಬಿಟ್ಟು ಅವಳದು ನೇಲ್ ಪಾಲಿಸ್ ಇನ್ನೂ ಜಾಸ್ತಿನೇ ಇತ್ತು, ಇನ್ನೂ ಎಲ್ಲೆಲ್ಲಿ ಹೋಗ್ಬಿಟ್ಟಿದೆ ಗೊತ್ತಿಲ್ಲ. ಬಟ್ ಅದೆಲ್ಲ ಸಿಕ್ತು ಅಂದರೆ ಮತ್ತೆ ಒಂದು ಸರಿ ಕಲೆಕ್ಟ್ ಮಾಡಿ ಇಡ್ತೀನಿ. ಇನ್ನು ಈ ಕಡೆ ಬಂದುಬಿಟ್ಟು ಅವಳದು ಎಲ್ಲ ಮ್ಯಾಚಿಂಗ್ ಸರಗಳಿದೆ, ಅದಕ್ಕೆ ಒಳಗಡೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಇದೆ. ಇನ್ನು ಅವಳು ಬಳಸುವಂಥದ್ದು ಎಲ್ಲ
ಹಣೆಗೆ, ಆಮೇಲೆ ಮಿರರು, ಚಿಕ್ಕದು ಅಂದರೆ ಪಿಂಕ್ ಕಲರ್ ಜಾಸ್ತಿ ಇಷ್ಟಪಡ್ತಾಳೆ, ಹಾಗಾಗಿ ಪಿಂಕ್ ಕಲರ್ ಜಾಸ್ತಿ ಹಣಿಗೆಗಳನ್ನ ಇಟ್ಕೊಂಡಿದ್ದೀನಿ. ಇಲ್ಲಿ ಬಂದುಬಿಟ್ಟು ಅವಳದ್ದು ಬಳಸುವಂಥದ್ದು ಕೆಲವೊಂದು ಸ್ಟಿಕ್ಕರ್ಸ್ ಇದೆ. ಇಲ್ಲಿಷ್ಟು ಅವಳದು ಸ್ಟಿಕ್ಕರ್ಸು, ಇಲ್ಲಿ ಮೇಕಪ್, ಅವಳು ಬಳಸುವಂಥದ್ದು ಮೇಕಪ್. ಸೊ ಇಲ್ಲಿಟ್ಟಿದ್ದೀನಿ. ಇನ್ನು ಈ ಕಡೆ ಬಂದುಬಿಟ್ಟು ಅವಳದು ಚಿಕ್ಕದು ಪುಟಾಣಿದ ಬ್ರಷ್ಗಳಿದೆ, ತೋರಿಸ್ತೀನಿ ನೋಡಿ. ನನಗೆ ಈ ಬ್ರಷ್ ಅಂದರೂ ತುಂಬಾ ಇಷ್ಟ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ಹೀಗೆ ನೋಡಿ, ಚಿಕ್ಕದು. ಅವಳೇ ಮೇಕಪ್ ಮಾಡ್ಕೋತಾಳೆ, ನಾನೇನು ಮಾಡಲ್ಲ ಜಾಸ್ತಿ, ಬಟ್ ಅವಳೇ ತೊಗೊಂಡು ಮೇಕಪ್ ಮಾಡ್ಕೋತಾಳೆ. ಇದು ನಮ್ಮ ತಂಗಿ ಕೊಟ್ಟಿರೋದು, ಅವಳ ಬರ್ಡೇ ಟೈಮ್ನಲ್ಲಿ ಈ ಗಿಫ್ಟು ಅವಳಿಗೆ ಪ್ರೆಸೆಂಟ್ ಮಾಡಿರೋದು. ಸೊ ಅವಳಿಗೆ ಮೇಕಪ್ ಕಿಟ್ ಅಂದರೆ ತುಂಬ ಇಷ್ಟ. ಸೊ ಆವಾಗ ಮೇಕಪ್ ಮಾಡ್ಕೋತಿರ್ತಾಳೆ. ಇಲ್ಲಿ ಬಂದುಬಿಟ್ಟು ಅವಳದು ಹೇರ್ ಬ್ಯಾಂಡ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಕಡೆ ಅವಳು ಬಳಸುವಂಥದ್ದು ಲಿಪ್ ಬಾಮು, ಆಮೇಲೆ ಲಿಪ್ಸ್ಟಿಕ್ಕು, ಆಮೇಲೆ ಇದೊಂದು ಕ್ರೀಮ್ ಬಳಸ್ತಾಳೆ ಅವಳಿಗೆ ಫೇಸ್ಗೆ. ಸೊ ಇದೊಂದು ಕ್ರೀಮ್ ಇಟ್ಕೊಂಡಿದ್ದಾಳೆ. ಜಾಸ್ತಿ ಏನು ನನಗಿಂತಲೂ ಜಾಸ್ತಿ ಮೇಕಪ್ ಅವಳೇ ಮಾಡ್ಕೊಳ್ಳೋದು. ಇಲ್ಲಿ ಬಂದುಬಿಟ್ಟು ಅವಳದು ಹೇರ್ ಬ್ಯಾಂಡ್ ಇದೆ, ಇದಿಷ್ಟು. ಸೊ ಕಂಪ್ಲೀಟಾಗಿ ಅವಳ ವಾರ್ಡ್ರೂಮ್ ನೋಡಿ ಎಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ದೀನಿ. ಅವಳು ಫುಲ್ ಖುಷಿಯಾಗಿಬಿಡ್ತಾಳೆ ಇವತ್ತು ಬಂದ ಮೇಲೆ. ಚೆನ್ನಾಗಾಗಿದೆಯಲ್ಲ, ನೀವು ಕೂಡ ಇದೇ ರೀತಿ ಮಾಡಿ. ಸೊ ಎಷ್ಟು ಚೆನ್ನಾಗಿ ಆರ್ಗನೈಸ್ ಆಗಿದೆ ನೋಡಿ, ಎಲ್ಲಿ ಕೂಡ ಏನು ಶೇಕ್ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಆರ್ಗನೈಸ್ ಆಗಿಬಿಟ್ಟಿದೆ. ಇದು ಏನಂತಂದರೆ ಮನೆಯಲ್ಲಿ ಮಾಡಿರೋ ಥರನೇ ಇಲ್ಲವೇ ಇಲ್ಲ, ಹೊರಗಡೆ ಆರ್ಡರ್ ಮಾಡಿ ತರಿಸ್ಕೊಂಡಿರೋ ಥರನೇ ಇದೆ. ಸೊ ಕಂಪ್ಲೀಟಾಗಿ ಈ ಥರ ಆರ್ಗನೈಸ್ ಮಾಡಿದ್ದೀನಿ. ಇನ್ನು ಸೆಕೆಂಡ್ ಪಾರ್ಟ್, ಇಲ್ಲಿ ಅವಳದು ಡೈಲಿ ಯೂಸಸ್ ಬಟ್ಟೆಗಳನ್ನು ಇಟ್ಟಿದ್ದೀನಿ. ಮತ್ತೆ ಈ ಥರ ಇಟ್ಟಿರ್ತೀನಿ, ಮತ್ತೆ ಯಥಾ ರೀತಿ ಹೇಗೆ ಆಗಬೇಕು ಹಾಗೇ ಆಗುತ್ತೆ. ಇಲ್ಲಿ ಕೆಳಗಡೆ ಬಂದುಬಿಟ್ಟು ನಂದು ಕೆಲವೊಂದು ಬ್ಲೌಸ್ ಪೀಸ್ಗಳಿವೆಲ್ಲ ಹೊಲಿಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಇಟ್ಕೊಂಡಿದ್ದೀನಿ. ಅಂದರೆ ವೇಸ್ಟ್, ಜಾಸ್ತಿ ಏನು ಯೂಸ್ ಮಾಡಲ್ಲ. ಇನ್ನು ಈ ಕಡೆ ಪಾರ್ಟ್ ಬಂದುಬಿಟ್ರೆ ಮೇಲ್ಗಡೆ ಅಪ್ಪಂದು ಕೆಲವೊಂದು ಥಿಂಗ್ಸ್ಗಳಿದೆ, ಅಮ್ಮಂದು ಕೆಲವೊಂದು ವ್ಯಾನಿಟಿ ಬ್ಯಾಗ್ಸ್ ಇದೆ. ಅವಳದು ವ್ಯಾನಿಟಿ ಬ್ಯಾಗ್ಸ್ ಕೂಡ ಜಾಸ್ತಿನೇ ಇದೆ. ಅಲ್ಲೊಂದು ಮತ್ತು ಇಲ್ಲೊಂದು ಸಿಕ್ಸಿದ್ದಾಳೆ, ಇನ್ನು ಎಲ್ಲೆಲ್ಲಿದೆನೋ ಗೊತ್ತಿಲ್ಲ. ಇಲ್ಲಿ ಅವನದು ಕೆಲವೊಂದು ಡ್ರೆಸ್ಗಳಿದೆ, ಇಲ್ಲಿ ಕೂಡ ಕೆಲವೊಂದು ಡ್ರೆಸ್ಗಳು, ಆಮೇಲೆ ಕೋಟು. ಸೊ ಈ ಥರ ಇಟ್ಟಿದ್ದೀನಿ. ಇಲ್ಲಿ ಇದರಾಗೆ ಬಂದುಬಿಟ್ಟು ಖರ್ಚಿಪೆಲ್ಲ ಇಟ್ಕೊಂಡ್ಬಿಡ್ತಾನೆ ಅವನು. ಸೊ ಈ ಕಡೆ ವಾರ್ಡ್ರೂಮ್ ನೋಡಿ ಕಂಪ್ಲೀಟಾಗಿ ಹೇಗೆ ಆರ್ಗನೈಸ್ ಮಾಡಿದ್ದೀನಿ. ಕಲರ್ ಆಗಿರ್ಬೋದು, ಆಮೇಲೆ ಸಿಸ್ ಪೆನ್ಸಿಲು, ಆಮೇಲೆ ಪೆನ್ನು, ಆಮೇಲೆ ಚಾಪೀಸ್ ಜಾಸ್ತಿ ಯೂಸ್ ಮಾಡ್ತೀನಿ ನಾನು, ಚಾಪೀಸು, ಆಮೇಲೆ ಕಲರ್ ಪೇಂಟಿಂಗ್ ಬೇಕಾದಂಥ ವಸ್ತುಗಳು, ಆಮೇಲೆ ಟಚ್ ಪಿನ್ನು, ಸ್ಕೇಲು, ಕವರು. ಸೊ ಈ ಕಡೆ ಕ್ಯಾಲ್ಕುಲೇಟರು ಆ್ಯಂಡ್ ಕಲರ್ಸ್, ಇಲ್ಲಿದೆ ನೋಡಿ ಕಲರ್ಸು, ಆಮೇಲೆ ಇಲ್ಲಿ ಕಲರ್ಸು. ಸೊ ಈ ಕಡೆ ಅಪ್ಪಂದು ಕೆಲವೊಂದು ಏನೋ ಅಮೌಂಟ್ಸ್ ಇಟ್ಕೊಂಡಿದ್ದಾನೆ ಅವನು, ಸಪ್ರೇಟಾಗಿ ಇಟ್ಕೊಂಡ್ಬಿಡ್ತಾನೆ ಅವನು ಅಮೌಂಟು, ಯಾರಿಗೂ ಕೊಡೋದೇ ಇಲ್ಲ, ಅವನೇನೋ ಸೇವಿಂಗ್ಸ್ ಮಾಡ್ತಾನಂತೆ. ಸೊ ಇದು ಬಂದುಬಿಟ್ಟು ಕಂಪ್ಲೀಟ್ ಅವ್ರದ್ದು ವಾರ್ಡ್ರೂಮ್. ಹೇಗೆ ಆರ್ಗನೈಸ್ ಮಾಡಿದ್ದೀನಿ. ಸೊ ಇದಿಷ್ಟು ಕಂಪ್ಲೀಟ್ ಅವ್ರದ್ದು ಫುಲ್ ವಾರ್ಡ್ರೂಮ್ ಈ ರೀತಿಯಾಗಿ ಸೆಟ್ ಆಗಿದೆ ನೋಡಿ ಫ್ರೆಂಡ್ಸ್. ನೋಡಿದ್ದೀರಲ್ಲ ಯಾವ ರೀತಿಯಾಗಿ ಕಂಪ್ಲೀಟಾಗಿ ನಾನು ನೀಟಾಗಿ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು. ಕೆಲವೊಂದು ಥಿಂಗ್ಸ್ಗಳನ್ನು ನಾವು ಹೊರಗಡೆಯಿಂದ ತರಿಸೋದು ಬೇಡ, ಯಾಕಂದರೆ ಸುಮ್ಮನೆ ವೇಸ್ಟ್ ಆಗಿಬಿಡುತ್ತೆ. ಬಟ್ ಈ ಥರ ಮನೆಯಲ್ಲಿರುವಂಥ ವೇಸ್ಟ್ ವಸ್ತುಗಳನ್ನು ಬಳಸಿ ಈ ರೀತಿ ಮಾಡಿಕೊಂಡ್ರೆ ಒಂದು ನೀಟ್ ಕಂಪ್ಲೀಟಾಗಿ ಒಂದು ಸೆಟ್ ಅಂತ ಆಗಿಬಿಡುತ್ತೆ. ಅದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಈಗ ನಾನು ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ಟೈಮ್ ಬಂದುಬಿಟ್ಟು 5:30 ಆಗ್ತಾಯಿದೆ. ಸೊ ಅಮ್ಮು ಇವಾಗ ಜಸ್ಟ್ ಬಂದು, ಅವಳು ಬೆಳಿಗ್ಗೆ ಆರ್ಡರ್ ಮಾಡಿ ಹೋಗಿದ್ಲು. ನಿನ್ನೆ ನಾನು ಏನು ಹೇಳಿದ್ದೆ ಅವಳಿಗೆ, ಒಂದು 2 ಲೆಸನ್ ಇದೆ, ಕ್ವಶನ್ ಆನ್ಸರ್ ಬೈಪಾಟ್ ಮಾಡು, ನೀನು ಏನು ಹೇಳ್ತೀವಿ ಅದು ಮಾಡಿಕೊಡ್ತೀನಿ ಅಂತ ಹೇಳಿದ್ದೆ. ಬಟ್ ಅವಳು 2 ಕ್ವಶನ್ ಆನ್ಸರ್ ಅಂದರೆ 2 ಪಾಠದ್ದು ಕ್ವಶನ್ ಆನ್ಸರ್ ಬೈಪಾಟ್ ಮಾಡಿದ್ಲು. ಹಾಗಾಗಿ ಬೆಳಿಗ್ಗೆ ಆರ್ಡರ್ ಮಾಡೋದ್ಲು, 5 o'clock ಬರ್ತೀನಿ, ನನಗೆ ಫಿಂಗರ್ ಚಿಪ್ಸ್ ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಫಿಂಗರ್ ಚಿಪ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಆಲ್ರೆಡಿ ಕಟ್ ಮಾಡಿಕೊಂಡು, ಆಮೇಲೆ ಬಿಸಿ ನೀರಲ್ಲಿ ಉಪ್ಪು ಹಾಕಿ ಒಂದೇ ನಿಮಿಷ ಹಾಕಿ, ಅದಾದಮೇಲೆ ಎತ್ತಿ ಕಾಟನ್ ಬಟ್ಟೆಯಲ್ಲಿ ಹಾಕಿ ಡ್ರೈ ಆಗೋ ತನಕ ಬಿಡಬೇಕು. ಅದಾದಮೇಲೆ ತೊಗೊಂಡು ಬಂದು ಎಣ್ಣೆಯಲ್ಲಿ ಕರಿಬೇಕು. ಸೊ ಎಲ್ಲ ಕಂಪ್ಲೀಟಾಗಿ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀನೆಲ್ಲ ಜಸ್ಟ್ ಕರೆದು ಅವಳಿಗೆ ಕೊಡಬೇಕಷ್ಟೇ. ಅಮ್ಮ ಇವಾಗ ತಾನೇ ಬಂದು ಮಾಡಿದ್ಯಾ, ಇಲ್ಲ ನಾನು ನಿನ್ನ ಬೆಳಗ್ಗೆನೇ ಹೇಳೋಗಿದ್ನಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ಲು. ಸೊ ಮಕ್ಕಳಿಗೆ ಓದಿಸೋದು ಕೆಲವೊಬ್ಬರಿಗೆ ತುಂಬ ಕಷ್ಟ ಆಗಿದ್ರೆ, ಸೊ ಈ ಥರ ಅವರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದನ್ನು ಮಾಡಿಕೊಡ್ತೀನಿ, ಅದನ್ನು ಇಸ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವ್ರನ್ನ ಓದಿಸ್ಬೇಕು. ಸೊ ಅಪ್ಪನ ವಿಷಯದಲ್ಲಿ ನನಗೆ ಇದೇ ಥರ ಮಾಡ್ತೀನಿ, ಹಾಗಾಗಿ ಅವಳಿಗೂ ಕೂಡ ಅದೇ ಥರನೇ ಮಾಡ್ತೀನಿ.
ಬಟ್ ಅವಳು ರೇರು, ಅಂದರೆ ಓದಬೇಕು ಅಂತ ಅವಳಿಗೆ ಅನಿಸಿದ್ರೆ ಅವಳು ಓದ್ತಾಳೆ. ಬಟ್ ಯಾವಾಗಲಾದರೂ ಒಂದು ಸರಿ ನನಗೆ ಕೆಲಸ ಇತ್ತು ಅಂದರೆ ನೀನು ಓದು ಅಂತ ಹೇಳಿದ್ರೆ ಈ ಥರ ಡಿಮ್ಯಾಂಡ್ ಮಾಡ್ತಾಳೆ ಅವಳು. ಹಾಗಾಗಿ ಅವಳಿಗೋಸ್ಕರ ಇದು ಮಾಡಿಕೊಡ್ತಾ ಇದ್ದೀನಿ. ಅವಳು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ಬನ್ನಿ ಇದಿಷ್ಟು ಮಾಡಿಕೊಟ್ಟು ಟೇಸ್ಟ್ ಹೆಂಗಿದೆ ಆಮೇಲೆ ಅಪ್ಪನಿಂದನೇ ಕೇಳಿಸ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್, ಇಲ್ಲಿ ಕರಿತಾ ಇದ್ದೀನಿ ಎಣ್ಣೆಯಲ್ಲಿ. ಸೊ ಉದ್ದದ ಪೀಸ್ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಹೆಂಗದ ಸೀನು, ಹೆಂಗದ ಹೇಳು ಸೀನು. ಇಷ್ಟ ಆಯ್ತು ಸೀನು, ಹೇಳಲ್ಲ ಅಪ್ಪ ಇಷ್ಟ ಆಯ್ತು. ಹೇಳು ಇಷ್ಟ ಆಗಿತ್ತು, ಚೆನ್ನಾಗಿತ್ತು, ಸೂಪರ್ ಅಂತ ಹೇಳ್ಬೇಕು ಮಮ್ಮಿ. ಮಸ್ತ್ ಆಗ್ಯದ. ಟೇಸ್ಟ್ ಅಂತೂ ಇಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ. ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ತುಂಬ ಟೇಸ್ಟ್ ಆಗಿರುತ್ತೆ. ಇನ್ನೊಂದು ಏನಂದರೆ ಹೊರಗಡೆ 160 ರುಪೀಸ್ಗೇನೋ ಒಂದು ಎಷ್ಟೋ ಕೊಡ್ತಾರೆ ಅದರೊಳಗಡೆ. ಬಟ್ ಅದು ಕರೆಕ್ಟ್ ಅನಿಸಲ್ಲ, ಅಂದರೆ ತಿಂದಾಗೆ ಅನಿಸಲ್ಲ, ಕಡಿಮೆನೇ ಬರುತ್ತೆ ಮತ್ತು ದುಡ್ಡು ಕೂಡ ಜಾಸ್ತಿ ಹೋಗುತ್ತೆ. ಸೊ ಈ ಥರ ಮನೆಯಲ್ಲೇ ತೊಗೊಂಬಂದು ಕಟ್ ಮಾಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಅದಲ್ಲದೆ ಸೊ ಏನಂತಂದರೆ ಟೇಸ್ಟ್ ಕೂಡ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಅಲ್ಲಿ ಯಾವ ಎಣ್ಣೆಯಿಂದ ಕರೆದಿರ್ತಾರೋ. ಸೊ ಹಾಗಾಗಿ ಮನೆಯಲ್ಲಿ ಆದರೆ ನಮ್ಗೆ ಗೊತ್ತಿರುತ್ತಲ್ಲ, ಹಾಗಾಗಿ ಮಕ್ಕಳು ಕೂಡ ಆರಾಮ್ಸೆಯಾಗಿ ತಿನ್ನಿಸ್ಬೋದು. ಸೊ ಏನೂ ಪ್ರಾಬ್ಲಮ್ ಅಲ್ಲ. ಬಟ್ ಇದು ಮಂತ್ಲಿ ಒಂದು 2 ಟೈಮ್ಸ್ ತಿನ್ಸಿದ್ರೆ ಸಾಕು. ಯಾಕಂದರೆ ಮೊದಲೇ ಆಲೂಗಡ್ಡೆ ಎಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಕೂಡ ಮಕ್ಕಳಿಗೆ ತಿನ್ನಿಸ್ಬಾರ್ದು. ಒಂದು 2 ಸಾರಿ ಆದರೆ ಓಕೆ. ಇವಾಗ ತಾನೇ ಜಸ್ಟ್ ಊಟ ಆಯಿತು. ಇವಾಗ ಟೈಮ್ ಬಂದುಬಿಟ್ಟು 10 o'clock ಆಗ್ತಾಯಿದೆ. ಹಾಗಾಗಿ ಸೊ ನಮ್ಮದು ಊಟ ಆಯಿತು. ಸೊ ಇದಿಷ್ಟು ಪಾತ್ರೆ ಕ್ಲೀನ್ ಮಾಡಿಬಿಟ್ಟು ಮಲ್ಕೋತೀವಿ. ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಹಾಗೆ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.